ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನ ತುಂಬ ದಿನದಿಂದ ನಿಮ್ಮ ಟೆರೆಸ್ ಗಾರ್ಡನ್ ಹೇಗೆಲ್ಲ ಅರೇಂಜ್ ಮಾಡಿದ್ದೀರಾ ಆ್ಯಂಡ್ ಏನೇನು ಗಿಡಗಳಿದೆ ಅಂತ ತೋರಿಸಿ ಅಂತ ಕೇಳ್ತಾ ಇದ್ರು. ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಯಾವ್ಯಾವ ಗಿಡಗಳಿದೆ ಆ್ಯಂಡ್ ಇನ್ನೂ ಕೆಲವೊಂದು ಗಿಡಗಳನ್ನ ಹಾಕಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವಾಗ ಈ ಕಡೆ ಎಲ್ಲ ನಾನು ಸ್ವಲ್ಪ ಸೊಪ್ಪಿನ ಗಿಡಗಳು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ನಾನು ಜಾಸ್ತಿ ಫ್ಲವರ್ಸ್ ಗಿಡಗಳನ್ನೇ, ಬಟ್ ಇವಾಗ ಸೊಪ್ಪು ತರಕಾರಿ ಎಲ್ಲ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಈ ಬಾಸ್ಕೆಟಲ್ಲಿ ನಾನು ಅರಶಿನ ಹಾಕಿದ್ದೀನಿ. ಇದು ಸ್ವಲ್ಪ ದೊಡ್ಡದಾಗಿದೆ ಅಲ್ಲ, ತುಂಬ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಹಾಕಿದ್ದೀನಿ. ಇನ್ನೂ ಯಾವುದೂ ಚಿಗುರಿಲ್ಲ, ಗೊತ್ತಿಲ್ಲ ಚಿಗುರುತ್ತಾ ಇಲ್ವಾ ಅಂತ. ಆಲ್ಮೋಸ್ಟ್ ಒಂದು 5-6 ಕಡೆ ಇಟ್ಟಿದ್ದೀನಿ, ನೋಡಬೇಕು. ಇದು ಚಿಗುರಿದ ಮೇಲೆ ಅಪ್ಡೇಟ್ ಕೊಡ್ತೀನಿ. ಆ್ಯಂಡ್ ಇಲ್ಲಿ ಬಂದರೆ ಇವಾಗ ಆಲ್ಮೋಸ್ಟ್ ಇದರಲ್ಲಿ ಪಾಲಕ್ ಸೊಪ್ಪು, ಮೆಂತ್ಯ, ಸಬ್ಬಸಿಗೆ ಸೊಪ್ಪೆಲ್ಲ ಹಾಕ್ಬಿಟ್ಟು ಕಿತ್ಬಿಟ್ಟಿದೆ. ಇವಾಗ ನೆಕ್ಸ್ಟ್ ಬ್ಯಾಚು ಇದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಆ್ಯಂಡ್ ಇದರಲ್ಲಿ ಹುಳಿ ಸೊಪ್ಪು, ಪುಂಡೆ ಸೊಪ್ಪು ಅಂತ ಹೇಳ್ತಾರೆ, ಅದನ್ನು ಇನ್ನೊಂದು ಬ್ಯಾಚ್ ಇಲ್ಲಿ ಹಾಕಿದ್ದೀನಿ. ಇದನ್ನು ಕೀಳಬೇಕು. ಇದು ಆಲ್ರೆಡಿ ಹೂವು ಬಿಡೋಕ್ಕೆ ಮತ್ತು ಬೀಜ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ಪಾಲಕ್ ಸೊಪ್ಪಿದೆ, ಅದು ಆಲ್ರೆಡಿ ಫುಲ್ ಕಿತ್ಬಿಟ್ಟಿದ್ದೀನಿ. ಇನ್ನು ಮತ್ತೆ ಚಿಗುರುತ್ತಾ ಇದೆ. ಸೊ ಹಾಗಾಗಿ ಅದನ್ನು ಹಾಗೆ ಬಿಟ್ಟಿದ್ದೀನಿ. ನೆಕ್ಸ್ಟು ಇದೆಲ್ಲ ನೋಡಿದ್ರೆ ಇದು ರೋಸ್ಮೆರಿ, ನನ್ನ ಫೇವ್ರೇಟು, ತುಂಬ ಯೂಸ್ ಆಗುತ್ತೆ ನನಗೆ. ಅದು ಕಟ್ ಮಾಡ್ತಾನೇ ಇದ್ದೀನಿ. ಸೊ ಹಾಗಾಗಿ ಬ್ರಾಂಚಸ್ ಎಲ್ಲ ತುಂಬ ಚೆನ್ನಾಗೇ ಬಂದಿದೆ. ಆ್ಯಂಡ್ ಇದೆಲ್ಲ ಆರ್ಟಿಫಿಷಿಯಲು, ಇದು ಅಂದರೆ ಫ್ಲವರ್ ಗಿಡಗಳು. ಇದನ್ನು ನಾನು ಅಂದರೆ ಹ್ಯಾಂಗಿಂಗ್ ಬಾಸ್ಕೆಟಲ್ಲಿ ಹಾಕೋಕ್ಕೆ ಅಂತ ತೊಗೊಂಡು ಬಂದಿದ್ದು, ಬಟ್ ಅದು ಹಾಕೋಕ್ಕೆ ಆಗಿಲ್ಲ. ಸೊ ಹಾಗಾಗಿ ಇದನ್ನು ಹಾಗೆ ಬಿಟ್ಬಿಟ್ಟಿದ್ದೀನಿ. ಆ್ಯಂಡ್ ಇದೂ ಅಷ್ಟೇ, ಇದೇನು ಫ್ಲವರ್ ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ. ಯಾರೋ ಅದ್ರದ್ದು ಗೆಡ್ಡೆ ಬರುತ್ತಲ್ಲ, ಅದನ್ನು ಕೊಟ್ಟಿದ್ರು. ಸೊ ಹಾಗಾಗಿ ಅದು ಹಂಗೆ ಹಾಕ್ಕೊಂಡಿದ್ದೀನಿ. ಬಟ್ ತುಂಬ ಚೆನ್ನಾಗೆ ನೋಡಿ, ಎಷ್ಟು ಸಖತ್ತಾಗೆ ಫುಲ್ಲು ಹೂವು ಬಿಡುತ್ತೆ ಒಂದು ಸೀಸನ್ ಪೂರ್ತಿ, ಆಮೇಲೆ ಬಿಡೋದೇ ಇಲ್ಲ. ಸೊ ಇದ್ರದ್ದು ಹೆಸರು ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ನನಗೂ ಯೂಸ್ ಆಗುತ್ತೆ. ಈ ಕಡೆ ಇದಿಷ್ಟು ಹಾಕಿ ಬಿಟ್ಟಿದ್ದೀನಿ. ನೆಕ್ಸ್ಟು ಈ ಲೈನಲ್ಲಿ ಇರೋದೆಲ್ಲ ಡೇರೆ ಗೆಡ್ಡೆ, ನಾವು ಡೇರೆ ಹೂವು ಅಂತ ಹೇಳ್ತೀವಿ. ಸೊ ಲೈನಿಗೆ 5 ಕಲರ್ 5 ಹಾಕಿದೆ. ಇದು ಆಲ್ರೆಡಿ ಹೂವು ಬಿಟ್ಟು ಮುಗ್ದೋಗಿದೆ. ಇದು ನೆಕ್ಸ್ಟು ಈ ಇಯರ್ಗೆ ಮತ್ತೆ ಬಿಡಬೇಕು. ಸೊ ಹಾಗಾಗಿ ಇದನ್ನು ಒಂದು ಸೈಡ್ ಪೂರ್ತಿ ಹಾಗೆ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಈ ಲೈನ್ ಪೂರ್ತಿ ಫುಲ್ಲು ಫ್ಲವರ್ ಗಿಡಗಳನ್ನೇ ಇರೋದು. ಇಲ್ಲಿಂದ ಅಲ್ಲಿವರೆಗೂ ಆಲ್ಮೋಸ್ಟ್ ಎಲ್ಲ ಫ್ಲವರ್ ಗಿಡಗಳೇ ಇರೋದು. ಆಲ್ಮೋಸ್ಟ್ ರೋಸು, ನನಗೆ ಸಿಕ್ಕಾಪಟ್ಟೆ ಇಷ್ಟ ರೋಸ್ ಗಿಡಗಳಂದರೆ. ಹಾಗಾಗಿ ಕಲರ್ ಯಾವ್ಯಾವ ಕಲರ್ ಸಿಗುತ್ತೋ ಎಲ್ಲ ಕಲರ್ ತೊಗೊಂಡು ಬಂದು ಹಾಕೊಂಡ್ಬಿಟ್ಟಿದ್ದೀನಿ. ಇನ್ನೂ ಹಾಕಬೇಕು ಅಂತ ಆಸೆ. ಸೊ ಸದ್ಯಕ್ಕೆ ಇಷ್ಟಿದೆ. ಆ್ಯಂಡ್ ಇದು ವೈಟ್ ಕಲರು. ಇದರಂತೂ ಇದು ಒಂದು ಆಲ್ಮೋಸ್ಟ್ ತುಂಬ ಜನ ಎಲ್ಲಿಂದ ತೊಗೊಂಡು ಬರ್ತೀರಾ ಅಂತ ಕೇಳ್ತಾ ಇದ್ರು. ನಾನು ಇದೇ ನರ್ಸರಿ ಅಂತೆಲ್ಲ ಏನಿಲ್ಲ. ಸೊ ನಾನು ಹೋಗ್ಬೇಕಾದ್ರೆ ಇವಾಗ ರೋಡ್ ಸೈಡಲ್ಲೆಲ್ಲ ತುಂಬ ಕಡೆ ಸೇಲ್ ಮಾಡ್ತಾ ಇರ್ತಾರೆ. ಅಲ್ಲೆಲ್ಲ ಹೋದಾಗ ಮತ್ತು ನಮ್ಮನೆ ಹತ್ರ ನರ್ಸರಿಗಳಿದೆ, ಅಲ್ಲೂ ಕೂಡ ಕಮ್ಮಿಗೆ ಸಿಗುತ್ತೆ. ಅಂದರೆ 20 ರೂಪೀಸ್ 25 ರೂಪೀಸ್ ಅಷ್ಟೇ. ಈ ಗಿಡಗಳೆಲ್ಲ ಆಲ್ಮೋಸ್ಟ್ ನಾನು 25 ರೂಪಾಯಿಗೆ ತೊಗೊಂಡು ಬಂದಿರೋದು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ದೊಡ್ಡ ಫ್ಲವರ್ ಬಿಡುತ್ತೆ. ಹಾಗಾಗಿ ಇದೇ ಪರ್ಟಿಕ್ಯುಲರಾಗೆ ನರ್ಸರಿ ಅಂತೆಲ್ಲ ಏನೂ ಇಲ್ಲ. ಆ್ಯಂಡ್ ಇದು 7 ಡೇಸ್ ರೋಸ್ ಅಂತ ಹೇಳ್ತಾರೆ. ಇದು ಅಂದರೆ ಕಾಕಡ ಹೂವು ಬರುತ್ತಲ್ಲ, ಅದರಲ್ಲೇ ಒಂದು ವೆರೈಟಿ ಅಷ್ಟೇ. ಇವಾಗ ಇನ್ನೂ ಚಿಗುರಕ್ಕೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಇದು ಬಟನ್ ರೋಸು, ರೆಡ್ ಕಲರು. ಇದು ಒಂದು ಕಲರು. ಇದು ಯಾವುದೋ ಇನ್ನೂ ಹೂವು ಬಿಟ್ಟಿಲ್ಲ. ಎಷ್ಟೊಂದು ಗಿಡಗಳು ಚಿನ್ನು ಅದು ಬೆಳವಣಿಗೆ ಆಗಿಲ್ಲ, ಅದಕ್ಕೇನೇನು ಬೇಕೋ ಅದನ್ನು ಮಾತ್ರ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ನೋಡ್ತಾ ಇರೋದು ಈ ಕಲರು. ನನ್ನ ಹತ್ರ ಇರೋ ಕಾಸ್ಟ್ಲಿಯೆಸ್ಟ್ ಗಿಡ ಅಂದರೆ ಇದೆ, ಈ ವೈಟ್ ಕಲರ್ದು. ಇದಕ್ಕೋಗಿ ನಾನು 100 ರೂಪೀಸ್ ಕೊಟ್ಟೆ. ಅಂದರೆ 150 ರೂಪೀಸ್ ಹೇಳಿದ್ರು. ಸೊ 100 ರೂಪೀಸ್ ಮಾಡ್ಕೊಂಡು ತೊಗೊಂಡು ಬಂದಿದ್ದು. ಇದು ನೋಡ್ತಾ ಇರ್ಬೋದು, ತುಂಬ ಚಿಕ್ಕ ಗಿಡ, ಬಟ್ ತುಂಬ ಹೂವುಗಳು ಬಿಡುತ್ತೆ. ಇದರಲ್ಲಿ ಇನ್ನೂ ತುಂಬ ಮೊಗ್ಗುಗಳಿದೆ. ಇದನ್ನು ನಾವು ಬಳ್ಳಿ ಥರ ಕೂಡ ಹಬ್ಬಿಸ್ಬೋದು. ಬಟ್ ನಾನು ಇದನ್ನು ಗಿಡ ಥರ ಮಾಡೋಕ್ಕೆ ಎಲ್ಲ ಕಟ್ ಮಾಡಿ ಈ ಥರ ಗೊಂಚು ಥರ ಬಿಡಿಸಿದ್ದೀನಿ. ಆ್ಯಂಡ್ ಇದು ಯೆಲ್ಲೋ ಕಲರು. ಇದೂ ಅಷ್ಟೇ ಆಲ್ಮೋಸ್ಟ್ ಒಂದು 20-25 ರೂಪೀಸ್ ಅಷ್ಟೇ ಈ ಗಿಡಗಳು. ಆ್ಯಂಡ್ ಇಲ್ಲೊಂದು 4-5 ಕನಕಾಂಬ್ರ ಗಿಡಗಳು ಹಾಕಿದ್ದೀನಿ. ನನಗೆ ತುಂಬ ಇಷ್ಟ. ತುಂಬ ಹಾಕಬೇಕು, ಅಟ್ಲೀಸ್ಟ್ ಒಂದು ದಿನಕ್ಕೆ ಒಂದು ಅರ್ಧ ಮೊಳ 1 ಮೊಳ ಸಿಗೋಷ್ಟಾದರೂ ಹಾಕಬೇಕು ಅಂತ. ಬಟ್ ಗಿಡಗಳೆಲ್ಲೂ ಸಿಕ್ಕಿಲ್ಲ. ಸೊ ಹಾಗಾಗಿ ಸಿಕ್ಕಿರೋಷ್ಟು ಇಲ್ಲಿ ಹಾಕಿದ್ದೀನಿ. ಆ್ಯಂಡ್ ಇದೂ ಅಷ್ಟೇ, ಇಲ್ಲಿರೋ ಈ ಲೈನಲ್ಲಿ ಇರೋದೆಲ್ಲ ರೋಸ್ ಗಿಡಗಳೇ. ಬಟ್ ನನ್ನ ಹತ್ರ ಜಾಸ್ತಿ ಪಿಂಕ್ ವೆರೈಟಿಗಳಿದೆ, ನೋಡ್ತಾ ಇರ್ಬೋದು. ಇದು ರೆಡ್ ಕಲರು, ತುಂಬ ಚೆನ್ನಾಗಿರುತ್ತೆ. ಸ್ಟೈಲ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ರೆಡ್ಡು ಇದು. ಬಟ್ ತುಂಬ ಅರಳಿದಾಗ ಆಲ್ಮೋಸ್ಟ್ ಇದು ಪಿಂಕ್ ಕಲರ್ ಕಾಣಿಸುತ್ತೆ, ಬಟ್ ಇದು ರೆಡ್ ಕಲರು. ಆ್ಯಂಡ್ ಇದೂ ಅಷ್ಟೇ, ಇದು ಒಂದು ಪಿಂಕ್ ವೆರೈಟಿ. ಇದೂ ಅಷ್ಟೇ, ಇದು ಪಿಂಕ್ ವೆರೈಟಿ. ಬಟ್ ಇವಾಗೆಲ್ಲ ಹೂವು ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ನೋಡಿ ಈ ಥರ ಒಣಗಿ ಹೋಗ್ತಾ ಇದೆ. ಸೊ ಹಾಗಾಗಿ ಡೈಲಿ ಇದಕ್ಕೆ ನೀರು ಹಾಕಬೇಕು. ಆ್ಯಂಡ್ ಇದೂ ಅಷ್ಟೇ, ಇದು ಏನು ಗಿಡ ಅಂತ ಗೊತ್ತಿಲ್ಲ. ನನಗೊಂದು ಆಂಟಿ ಬಲ್ಬ್ ಕೊಟ್ಟರು, ಇದ್ರದ್ದು ಗೆಡ್ಡೆಗಳು ಬರುತ್ತಲ್ಲ ಅದು. ಅದನ್ನು ಹಾಕಿದ್ದೀನಿ ಒಂದು 2-3 ಕಡೆ. ಒಂದು ತಿಂಗಳಾದರೂ ಬಿಟ್ಟಿದ್ದಿಲ್ಲ, ಬಟ್ ಇವಾಗ ತುಂಬ ಚೆನ್ನಾಗೇ ಬಂದಿದೆ. ಸೊ ನೋಡಬೇಕು, ಹೂವು ಬಿಟ್ಟಾಗ ಗೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದೂ ಒಂದು ಪಿಂಕ್ ವೆರೈಟಿ. ಇದು ಪಿಂಕಲ್ಲೇ ಬೇರೆ ಬೇರೆ ಥರದ್ದು.
ಸೊ ಇದು ಪಿಂಕು, ಅದು ಪಿಂಕು. ಒಂದೇ ಒಂದು ಕರ್ಬೇವಿನ ಸೊಪ್ಪು ಗಿಡ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರ್ತಾ ಇದೆ. ಇದನ್ನು ಮತ್ತೆ ಕಟ್ ಮಾಡಬೇಕು. ಸೊ ಕಟ್ ಮಾಡಿದ್ರೆ ಕೆಳಗಡೆಯಿಂದ ಸ್ವಲ್ಪ ಗೊಂಚಲಾಗೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ದೊಡ್ಡ ಪತ್ರೆ, ಇದು ದೊಡ್ಡ ಪತ್ರೆ, ಮಕ್ಳಿಗೆ ಕೆಮ್ಮಾದರೆ ಎಲ್ಲ ತಿನ್ನಿಸ್ತಾರಲ್ಲ, ಸೊ ಹಾಗಾಗಿ ತುಂಬ ಬಿಟ್ಟಿತ್ತು, ಎಲ್ಲ ಕಟ್ ಮಾಡಿದ್ದೀನಿ. ಇವಾಗ ಮತ್ತೆ ಚಿಗುರುತ್ತಾ ಇದೆ. ಆ್ಯಂಡ್ ಇದೂ ಅಷ್ಟೇ, ಇದರಲ್ಲೂ ಇದೆಲ್ಲ ಆಲ್ಮೋಸ್ಟ್ ಪಿಂಕ್ ವೆರೈಟಿನೇ. ಇದು ಸೂಜ್ ಮಲ್ಲಿಗೆ ಅಂತ ಹೇಳಿ ಕರಿತೀವಿ ನಾವು. ಅದು ತುಂಬ ವರ್ಷನೇ ಆಯಿತು, ಒಂದು 3 ವರ್ಷದಿಂದ ಈ ಗಿಡ ನನ್ನ ಹತ್ರ ಇದೆ. ತುಂಬ ಚೆನ್ನಾಗಿ ಬಿಡತ್ತೆ ಬೇಸಿಗೆಗಾಲದಲ್ಲಿ. ಇವಾಗ ಸದ್ಯಕ್ಕೆ ಹೂವುಗಳು 1-2 ಬಿಟ್ಟಿದೆ. ಎಲ್ಲ ಕಟ್ ಮಾಡಿಬಿಟ್ರೆ ಮತ್ತೆ ಚಿಗುರಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇದೂ ಅಷ್ಟೇ, ಇದು ಬಟನ್ ರೋಸು. ಇದ್ರ ತುಂಬ ಬಿಡುತ್ತೆ, ತುಂಬ ಕ್ಯೂಟಾಗಿರುತ್ತೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಚಿಕ್ಕ ಗಿಡ, ಇದನ್ನು ನಾವು ಯಾವುದೋ ರೆಸಾರ್ಟಿಗೆ ಹೋಗಿ ವಾಪಸ್ ಬರ್ಬೇಕಾದ್ರೆ ತೊಗೊಂಡು ಬಂದಿದ್ದು. ಇದು ಈ ಗಿಡ 3 ಅಷ್ಟೇ. ಇದು 50 ರೂಪೀಸ್ ಪರ್ ಗಿಡ ಅಂತ ಹೇಳಿದ್ರು ಅಂತ ಹೇಳಿ ತೊಗೊಂಡು ಬಂದಿದ್ದು. ಇದು ಮಲ್ಲಿಗೆ ಹೂವು, ಇದು ಒಂದು ಸೂಜಿ ಮಲ್ಲಿಗೆಯಲ್ಲಿ ಇನ್ನೊಂದು ವೆರೈಟಿ. ಸಾವಂತಿಗೆ ಹೂಕ್ಕೆಲ್ಲ ಹಾಕಿ ಕಟ್ಕೊತಾ ಇರ್ತಾರಲ್ಲ ಅದು. ಸೊ ಒಂದೇ ಒಂದು ಗಿಡ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದು ಏನು ಹೂವು ಬಿಡುತ್ತೆ ಇಲ್ಲ ಶೋ ಗಿಡನ ಗೊತ್ತಿಲ್ಲ. ಇದ್ರದ್ದು ಗೆಡ್ಡೆ ಒಂದು ಆಂಟಿನೇ ಕೊಟ್ಟಿದ್ದು ನನಗೆ ಕಲೆಕ್ಟ್ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಯಾರ ಮನೆ ಹತ್ರ ಆದರೂ ನೋಡಿದ್ರೆ ಅವ್ರ ಹತ್ರ ಹೋಗಿ ಕೇಳಿ ಈಸ್ಕೊಂಡು ಬರ್ತೀನಿ. ಸೊ ಹಂಗಾಗಿ ಅವ್ರು ಕೊಟ್ಟಿದ್ದು. ಅದು ಹೂವು ಬಿಟ್ಟಿಲ್ಲ, ಇನ್ನು ಹೂವು ಬಿಟ್ಟಾಗ ಗೊತ್ತಾಗುತ್ತೆ. ಆ್ಯಂಡ್ ಇದು ದುಂಡು ಮಲ್ಲಿಗೆ ಗಿಡ. ಇದರಲ್ಲಿ ಆಲ್ಮೋಸ್ಟ್ ಒಂದು ಹೂವು ಆಲ್ಮೋಸ್ಟ್ ಈ ಬಟನ್ ರೋಸ್ ಇರುತ್ತಲ್ಲ ಆ ಸೈಜಲ್ಲಿ ಇರುತ್ತೆ ಇದು. ಸೊ ದುಂಡು ಮಲ್ಲಿಗೆ ಹೂವು. ಇದು ಕಾಕಡ ಹೂವು, ಇದು ತುಂಬ ಚೆನ್ನಾಗೇ ಬಿಡುತ್ತೆ. ಇವಾಗ ಚಿಗುರುತ್ತಾ ಇದೆ, 1-2 ಹೂವು ಬಿಟ್ಟಿದೆ ಅಷ್ಟೇ. ಆ್ಯಂಡ್ ವೈಟ್ ದಾಸವಾಳ ಇತ್ತೀಚೆಗೆ ತೊಗೊಂಡು ಬಂದಿದ್ದು. ಕಟ್ ಮಾಡಿ ಇಷ್ಟು ಬ್ರಾಂಚಸ್ ಬಂದಿದೆ. ಆಲ್ಮೋಸ್ಟ್ ಇದನ್ನು ಕಟ್ ಮಾಡ್ತಾ ಇರ್ತೀನಿ ನಾನು ಅವಾಗವಾಗ. ಆ್ಯಂಡ್ ಇದು ನಮ್ಮ ಮನೆಗೆ ಹೊಸ ಮೆಂಬರು. ಇದನ್ನು ನಾನು ಬೀಜ ಹಾಕಿ ಬೆಳೆಸಿದ್ದು. ಅಂದರೆ ಶಂಖಪುಷ್ಪ ಅಂತಾರಲ್ಲ, ಪರ್ಪಲ್ ಕಲರ್ ಇರುತ್ತಲ್ಲ ಆ ಗಿಡ ಇದು. ಸೊ ಒಂದು 3 ಗಿಡ ಏನೋ ಬಿಟ್ಟಿತ್ತು, ಎಲ್ಲನೂ ಸೇರಿಸಿ ಒಟ್ಟಿಗೆ ಇಟ್ಟಿದ್ದೀನಿ. ಇದು ಬಳ್ಳಿ ಥರ ಫಾರ್ಮ್ ಆಗುತ್ತೆ. ಅದಕ್ಕೆ ಇದನ್ನು ನಾನು ಆರ್ಚ್ ಥರ ಏನಾದರೂ ಮಾಡಿ ಬೆಳೆಸೋಣ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಈ ಗಿಡನ ಹಿಂಗೆ ಬಿಟ್ಟಿದ್ದೀನಿ. ಆ್ಯಂಡ್ ಇದು ಲೆಮನ್ನು. ಎಷ್ಟು ಕ್ಯೂಟ್ ಚಿಕ್ಕದಾಗಿ ಲೆಮನ್ ಎಲ್ಲ ಬಿಟ್ಟಿದೆ. ಬಟ್ ಇದು ಯಾಕೋ ಗಿಡ ಬೆಳೀತಾ ಇಲ್ಲ. ಇದಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನೋಡೋಣ, ನರ್ಸರಿ ಹತ್ರ ಹೋಗಿ ಕೇಳಿ ಏನಾದರೂ ಮಾಡಬೇಕು. ಆ್ಯಂಡ್ ಆಲೋವಿರಾ ಇದೆ ಇಲ್ಲಿ. ಇದೂ ಅಷ್ಟೇ, ತುಂಬ ದಿನ ಆಯಿತು. ಇದು ಈ ಥರ ಹೂವು ಬಿಡುತ್ತೆ. ಬಟ್ ಇದು ನಾವೇನು ಯೂಸ್ ಮಾಡಲ್ಲ, ಬಟ್ ತೊಗೊಂಡು ಬಂದಿದ್ದೀನಲ್ಲ ಅಂತ ಹಾಗೇ ಇದೆ. ಆ್ಯಂಡ್ ಇದು ಬಂದು ನೈಟ್ ಹೊತ್ತು ಹೂವು ಅರಳತ್ತಲ್ಲ, ಏನಂತಾರೆ ಇದನ್ನು, ಒಂದು ಬ್ರಹ್ಮಕಮಲ. ಇದು ಒಂದೇ ಸಲ ಹೂವು ಬಿಟ್ಟಿರೋದು ಇವತ್ತಿನವರು. ಆಲ್ಮೋಸ್ಟ್ ಇದೊಂದು 4 ವರ್ಷ ಆಯಿತು ಗಿಡ ತೊಗೊಂಡು ಬಂದು. ಗಿಡ ಏನೋ ತುಂಬ ಚೆನ್ನಾಗಿದೆ, ಬಟ್ ಒಂದೇ ವರ್ಷನೇ ಹೂವು ಬಿಟ್ಟಿರೋದು. ಸೊ ಇದಕ್ಕೇನಾದರೂ ಮಾಡಬೇಕಾ, ಟಿಪ್ಸ್ ಏನಾದರೂ ಇದ್ದರೆ ಹೇಳಿ. ಆ್ಯಂಡ್ ಇದು ಪೊಟ್ಯಾಟೊ, ಆಲೂಗೆಡ್ಡೆ ಗಿಡ. ಎಷ್ಟು ದೊಡ್ಡದಾಗಿದೆ ನೋಡಿ. ಇದು ಒಣಗೋವರೆಗೂ ವೆಯ್ಟ್ ಮಾಡಬೇಕು. ಚಿಕ್ಕದೊಂದು ಬ್ಯಾಸ್ಕೆಟಲ್ಲಿ ನಮ್ಮ ಮನೇಲಿ ಗೆಡ್ಡೆ ಎಲ್ಲ ಫುಲ್ಲು ಕಣ್ಗಳಾಗೋಗ್ಬಿಟ್ಟಿತ್ತು. ಅದಕ್ಕೆ ಇದರಲ್ಲಿ ನೆಟ್ಟಿದ್ದೀನಿ. ನೋಡೋಣ ಇದರಲ್ಲಿ ಎಷ್ಟು ಆಲೂಗೆಡ್ಡೆ ಸಿಗುತ್ತೋ ಗೊತ್ತಿಲ್ಲ, ಹಾರ್ವೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ. ಆ್ಯಂಡ್ ಇದು ಫ್ರೂಟ್ಸ್, ನನ್ನ ಫಸ್ಟು ಫ್ರೂಟ್ ಗಿಡ. ಇದು ಬಳ್ಳಿ ಥರ ಬೆಳೆಯುತ್ತೆ, ಪ್ಯಾಷನ್ ಫ್ರೂಟ್ ಅಂತ ಹೇಳ್ತಾರಲ್ಲ ಅದು. ಸೊ ಇದು ತುಂಬ ಚೆನ್ನಾಗಿ ಬೆಳೀತಾ ಇದೆ. ಇದು ಫಸ್ಟು ಚಿಕ್ಕ ಗ್ರೋ ಬ್ಯಾಲ್ ಹಾಕಿದ್ದೆ. ಇದು ಬೆಳೀತಾ ಇರೋದಕ್ಕೆ ಇದರಲ್ಲೇ ಫುಲ್ ಈ ಕಂಬಿ ಇದೆಯಲ್ಲ, ಇದಕ್ಕೇ ನಾನು ಹಬ್ಬಸೋಣ ಅಂತ ಹೇಳ್ಬಿಟ್ಟು ದೊಡ್ಡ ಗಿಡದಲ್ಲಿ ಹಾಕಿದ್ದೀನಿ. ನೋಡೋಣ ಇದು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಇಷ್ಟು ಗಿಡ ಇದೆ. ಈ ಥರ ಇನ್ನೂ ಗ್ರೋ ಬ್ಯಾಗಿಗೆ ನಾನು ಮಣ್ಣು ತುಂಬಿ ಒಂದೊಂದೇ ತೊಗೊಂಡು ಬಂದು ಇಡ್ತಾ ಇದ್ದೀನಿ. ನಾನು ಅಂದರೆ ಫ್ರೂಟ್ಸ್ ಗಿಡ, ಈ ಟೆರೆಸ್ ಗಾರ್ಡನಲ್ಲಿ ಯಾವುದಾದ್ರೂ ಫ್ರೂಟ್ಸ್ ಗಿಡಗಳೆಲ್ಲ ಬೆಳಿಬೋದಲ್ಲ, ಆ ಥರದ್ದು ತೊಗೊಂಡು ಬರೋಣ ಅಂತ. ನಮ್ಮ ಮನೆ ಹತ್ರನೇ ಒಂದು ಬೆಂಗಳೂರು ನರ್ಸರಿ ಅಂತ ಇದೆ, ಅಲ್ಲಿ ತುಂಬ ಚೆನ್ನಾಗಿ ಫ್ರೂಟ್ಸ್ ಗಿಡಗಳೆಲ್ಲ ಸಿಗುತ್ತೆ. ಸೊ ಹಾಗಾಗಿ ಅದನ್ನು ತೊಗೊಂಡು ಬರೋಣ ಅಂತ ಅಂದ್ಕೊಂಡು ಈ ಥರ ಗ್ರೋ ಬ್ಯಾಗ್ಗಳಲ್ಲಿ ನಾನು ಮಣ್ಣು ಇನ್ನೂ ಫಿಲ್ ಮಾಡಿ ಇಟ್ಟಿದ್ದೀನಿ. ತೊಗೊಂಡು ಬಂದಾಗ ತೋರಿಸ್ತೀನಿ. ಸದ್ಯಕ್ಕೆ ಇಷ್ಟೇ ಗಿಡಗಳಿರೋದು. ಒಂದು ಮನಿ ಪ್ಲಾಂಟ್ ಅಲ್ಲಿದೆ, ಅದು ಆಲ್ಮೋಸ್ಟ್ ಒಣಗಕ್ಕೆ ಬಂದುಬಿಟ್ಟಿದೆ. ಹಾಗಾಗಿ ಅದನ್ನು ಬಿಸಿಲಲ್ಲಿ ಅಲ್ಲಿ ಇಟ್ಟಿದ್ದೀನಿ. ಸೊ ಸದ್ಯಕ್ಕೆ ಇಷ್ಟೇ ಇರೋದು. ನೋಡಿದ್ರಲ್ಲ, ನಾನು ಟೆರಾಸ್ ಗಾರ್ಡನಲ್ಲಿ ಸದ್ಯಕ್ಕೆ ಇಷ್ಟಿದೆ. ನೆಕ್ಸ್ಟು ಇನ್ನೂ ಅಪ್ಡೇಟ್ ಇದ್ದಾಗ ಕೊಡ್ತೀನಿ. ಶಿವರಾತ್ರಿ ಹಬ್ಬಕ್ಕೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕಾಗಿತ್ತು. ಸೊ ಮನೆಯೆಲ್ಲ ಆಲ್ಮೋಸ್ಟ್ ಕ್ಲೀನಾಗೇ ಇತ್ತು, ಬಟ್ ಕಾರಿಡಾರ್ ತುಂಬ ಗಲೀಜಾಗಿತ್ತು. ಎಸ್ಪೆಷಲಿ ವಾಷಿಂಗ್ ಮಿಷಿನು ಮತ್ತು ಸ್ಲಿಪ್ಪರ್ ಸ್ಟ್ಯಾಂಡ್ ಎಲ್ಲ ಇಟ್ಟಿದ್ದೀವಲ್ಲ, ಅಲ್ಲಿ ಯಾವಾಗಲೂ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ನಾನು ಒಣಗಾಕ್ತಾ ಇರ್ತೀನಿ ಬಿಸಿಲಿಗೆ. ಆ ಸಿಪ್ಪೆ ಎಲ್ಲ ಹೋಗಿ ಅಲ್ಲಿ ಸಿಗಾಕೊಂಬಿಟ್ಟಿತ್ತು. ಹಾಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದು ಕ್ಲೀನಾಗಿ ಗುಡಿಸ್ಬಿಟ್ಟು ಫಸ್ಟು ಆಸಿಡ್ ಎಲ್ಲ ಹಾಕಿ ಒಂದ್ಸಲಿ ವಾಶ್ ಮಾಡಿದೆ. ಆಮೇಲೆ ಮತ್ತೆ ಪೆನಲೆಲ್ಲ ಹಾಕ್ಬಿಟ್ಟು ಬ್ರಷಲ್ಲೆಲ್ಲ ಕ್ಲೀನಾಗೆ ಬ್ರಷ್ ಮಾಡಿಬಿಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಬಿಕಾಸ್ ತುಂಬ ದಿನ ಆಗೋಗಿತ್ತು. ಆ್ಯಂಡ್ ಮಕ್ಕಳೆಲ್ಲ ಏನೇನೋ ತಿಂದು ಅಲ್ಲಲ್ಲೇ ಹಾಕ್ಬಿಟ್ಟಿದ್ರು. ಅದು ಫುಲ್ ಅಂಟನ್ ಥರ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಎಲ್ಲ ಒಂದ್ಸಲಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಇವಾಗ ಅದನ್ನೆಲ್ಲ ಹಾಕಿ ಕ್ಲೀನ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದು, ಕ್ಲೀನ್ ಮಾಡೋಷ್ಟೊತ್ತಿಗೆ ಸಂಜೆ ಆಗೋಯ್ತು. ಬಿಕಾಸ್ ತುಂಬ ದೊಡ್ಡದಾಗಿದೆ ಕಾರಿಡಾರು.
ಆ್ಯಂಡ್ ಗಲೀಜು ಕೂಡ ಆಗೋಗ್ಬಿಟ್ಟಿತ್ತಲ್ಲ ಸಿಕ್ಕಾಪಟ್ಟೆ. ಆ್ಯಂಡ್ ಅದನ್ನು ಬ್ರಷ್ ಮಾಡೋಷ್ಟೊತ್ತಿಗೆ ಸಾಕಾಗೋಗಿತ್ತು. ಫಸ್ಟ್ ಒಂದ್ಸಲಿ ಬ್ರಷ್ ಮಾಡಿಕೊಂಡು ಮತ್ತೆ ಆಮೇಲೆ ಪರ್ಕೆಲ್ ಒಂದ್ಸಲಿ ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ನೀರೆಲ್ಲ ಹಾಕಿ ಗುಡಿಸ್ಬಿಟ್ರೆ ಮತ್ತೆ ವೈಪ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಹಾಗೆ ಬುಜ್ಜಿ ಬೇಬಿ ಬೇರೆ ಅವಾಗವಾಗ ಹೊರಗಡೆ ಬರ್ತಾ ಇದ್ದ, ಆ್ಯಸಿಡ್ ಬೇರೆ ಹಾಕಿದ್ನಲ್ಲ, ಅದೊಂದು ಭಯ ಆಗ್ತಾ ಇತ್ತು ನನಗೆ ಉರಿತಾ ಇತ್ತು ಕೈಯೆಲ್ಲ. ಸೊ ಅವನಿಗೆ ಏನಾಗುತ್ತೋ ಅಂತ ಹೇಳ್ಬಿಟ್ಟು ಅವನು ನೋಡಿಕೊಂಡು ಆಮೇಲೆ ಒಳಗಡೆ ಕಳಿಸ್ಬಿಟ್ಟು ನಾನು ಕೂಡ ಬೇಗ ಬೇಗ ಎಲ್ಲಾನು ಕ್ಲೀನ್ ಮಾಡಿಬಿಟ್ಟೆ ಆಲ್ಮೋಸ್ಟು. ಆಮೇಲೆ ನೀಟಾಗಿ ನೀರೆಲ್ಲ ಹಾಕಿದ್ಮೇಲೆ ಜಸ್ಟ್ ವೈಪ್ ತಗೊಂಡು ವೈಪ್ ಮಾಡಿಬಿಟ್ಟೆ, ನೀಟಾಗಿ ಆಗೋಯ್ತು. ಸೊ ಇದನ್ನು ಕ್ಲೀನ್ ಮಾಡಿ ಮುಗಿಸೋಷ್ಟೊತ್ತಿಗೆ ಸಂಜೆ ಆಗಿತ್ತು. ಆಲ್ರೆಡಿ ಅಡುಗೆ ಎಲ್ಲ ಮಾಡಿದ್ನ, ಸೊ ಹಾಗಾಗಿ ಟೆನ್ಷನ್ ಇದ್ದಿದ್ದಿಲ್ಲ. ಎಲ್ಲ ಕ್ಲೀನ್ ಮಾಡಿಬಿದ್ಮೇಲೆ ಮನೆ ಹತ್ರ ಎಲ್ಲ ಜೋಡಿಸಿದ್ವಲ್ಲ ವಾಪಸ್ ತೆಗ್ದಿಟ್ಟು ಮತ್ತೆ ಎಲ್ಲನೂ ಜೋಡಿಸೋಣ ಅಂತ ಹೇಳ್ಬಿಟ್ಟು ಜೋಡಿಸ್ತಾ ಇದ್ದೀವಿ. ಹಸ್ಬೆಂಡ್ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಆ್ಯಂಡ್ ನನ್ನ ಮಕ್ಳದು ಸೈಕಲ್ಲು, ಕಾರು, ಜೀಪು ಎಲ್ಲನೂ ಅದೇ ಅರ್ಧ ಇಲ್ಲಿ ಫುಲ್ ಕಾರಿಡಾರ್ ತುಂಬ ಅವ್ರದ್ದೇ ಇರುತ್ತೆ. ನೋಡ್ತಾ ಇರ್ಬೋದು, ಅವರೊಂದು ಆಟ ಸಾಮಾನು ಬ್ಯಾಸ್ಕೆಟ್ ಅಂತೆ, ಅವ್ರ ಸೈಕಲ್ಗಳೆಲ್ಲ ಒಂದೊಂದಾಗೆ ಬರುತ್ತೆ ನೋಡಿ ಇವಾಗ. ಸೊ ಎಲ್ಲ ಜೋಡಿಸಿದ್ವ ಮತ್ತೆ ವಾಪಸ್ಸು. ನಾವು ಎಷ್ಟೇ ಜೋಡಿಸಿದ್ರು ಆ ಮಕ್ಕಳು ಮತ್ತೆ ಎಲ್ಲ ತೆಗೆದು ಕಿತ್ತಾಕ್ತಾರೆ. ಒಂದು ತೊಗೊಳಕ್ಕೆ ಒಂದು 10 ಎಲ್ಲ ಬಿಡಿಸಿ ಹಾಕ್ತಾ ಇರ್ತಾರೆ. ಸೊ ಕ್ಲೀನೆಲ್ಲ ಆದಮೇಲೆ ಮನೆ ಹತ್ರ ಈ ಪ್ಲಾಸ್ಟಿಕ್ದು ಐಟಮ್ಸ್ ಎಲ್ಲ ಮಾರ್ಕೊಂಡು ಬಂದಿದ್ರು. ಮಕ್ಳಿಗೆ ಚೇರ್ ಇದ್ದಿದ್ದಿಲ್ಲ, ಮುರಿದಾಕ್ಬಿಟ್ಟಿದ್ರು ಅಂತ ಹೇಳ್ಬಿಟ್ಟು ತೊಗೊಂಡೆ. ಇಬ್ರಿಗೂ ತೊಗೊಂಡೆ ಒಂದೊಂದು. ಇಲ್ಲ ಅಂದರೆ ನನಗೆ ನಿನಗೆ ಅಂತ ಒಂದು ತೊಗೊಂಡ್ರೆ ಕಿತ್ತಾಡ್ತಾರೆ. ಸೊ ಹಾಗಾಗಿ ಇಬ್ರಿಗೂ ಒಂದೊಂದು ತೊಗೊಂಡೆ. ಹೇಗಿದೆ ಅಂತೇಳಿ ಜಸ್ಟ್ 100 ರುಪೀಸ್ ಅಷ್ಟೇ. ಬುಜ್ಜಿ ಬೇಬಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿ ರೋಡಲ್ಲೇ ಕುತ್ಕೊಂಡ್ಬಿಟ್ಟಿದ್ದ, ಎದ್ದೇಳೋಕ್ಕೆ ರೆಡಿ ಇದ್ದಿದ್ದಿಲ್ಲ. ಅದಾದಮೇಲೆ ಚಿರುನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಹೊರಟ್ರು. ಬುಜ್ಜಿ ಬೇಬಿ ಅಳ್ತಾ ಇದ್ದ, ಅವ್ರು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಯಾವಾಗಲೂ ಅಷ್ಟೇ, ಎಲ್ಲಾರ ಹೋದ್ರೆ ಅವ್ನು ಅಳ್ತಾನೇ ಇರ್ತಾನೆ. ಅವನ್ನ ಸಮಾಧಾನ ಮಾಡೋದೇ ಒಂದು ದೊಡ್ಡ ಕಷ್ಟ. ಅದಾದಮೇಲೆ ಚಿರು ಸ್ಕೂಲಿಂದ ಬಂದ್ನಲ್ಲ, ಸೊ ಅವನಿಗೂ ಕೂಡ ತೋರಿಸ್ತಾ ಇದ್ದೆ. ಅವಾಗಲೇ ಇಬ್ರಿಗೂ ಚೇರ್ ತೊಗೊಂಡಿದ್ವಲ್ಲ, ಒಬ್ರಿಗೆ ತೊಗೊಂಡ್ರೆ ಇನ್ನೊಬ್ರು ಗಲಾಟೆ ಮಾಡ್ತಾರೆ ಅಂದ್ಬಿಟ್ಟು ಇಬ್ರಿಗೂ ಒಂದೊಂದು ತೊಗೊಂಡ್ವಿ. ಹೇಗಿದೆ ಚಿರು ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದ ಬಂದು ನೋಡಿದ ತಕ್ಷಣ, ನನಗೆ ಚೇರ್ ಸಿಕ್ತು ಅಂತ. ಆ್ಯಂಡ್ ಹಾಗೆ ಇವತ್ತು ಅವನಿಗೆ ಸ್ಪೋರ್ಟ್ಸ್ ಡೇ ಇತ್ತು. ಹೆಂಗಾಡಿದೆ ಸ್ಪೋರ್ಟ್ಸ್ ಡೇ? ಚೆನ್ನಾಗಿತ್ತಾ? ಪ್ರೈಸ್ ಗೆದ್ದ? ಸೊ ಯಾವುದ್ರಲ್ಲೋ ಒಂದರಲ್ಲಿ ಗೆದ್ದಿದ್ದಾರಂತೆ, ಯಾವುದು ಅಂತ ಇನ್ನೂ ನಮಗೆ ಗೊತ್ತಿಲ್ಲ. ಆ್ಯಂಡ್ ನೆಕ್ಸ್ಟ್ ವೀಕಲ್ಲಿ ಮೆಡಲ್ಲು ಸರ್ಟಿಫಿಕೇಟ್ ಎಲ್ಲ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡಬೇಕು. ಇಷ್ಟ ಆಯ್ತಾ ಚೇರು? ಇವಾಗ ನಮ್ಮ ಮನೆ ಹತ್ರ ಹೂವು ಕೇಳಿದ್ದೆ, ಹೂವು ಕೊಡೋಕ್ಕೆ ಈಸ್ಕೊಳ್ಳೋಣ, ಹಬ್ಬಕ್ಕೆ ಬೇಕಲ್ವಾ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ, ನಿನ್ನೆ ಹೇಳಿದ್ದೆ ಕೊಡ್ತೀನಿ ಅಂತ ಹೇಳಿದರು. ಸೊ ಇವತ್ತು ಹೋಗಿ ಒಂದ್ಸಲಿ ಕೇಳೋಣ. ಅಲ್ಲಿ ಒಳಗಡೆ ಹೋಗಬೇಕು. ಮನೆ ಸೂಪರಾಗಿದೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮನೆ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ಹೋಗಿ ಕೇಳೋಣ, ನೋಡೋಣ. ಬ್ಯಾಗ್ ತೊಗೊಂಡು ಬಂದುಬಿಟ್ಟಿದ್ದೀನಿ. ಪ್ರತಿ ಸಲಿನೂ ಹೇಳ್ತಾರೆ ಬ್ಯಾಗ್ ತೊಗೊಂಡು ಬಂದಿಲ್ವಾ ಅಂತ. ಅದಕ್ಕೆ ಈ ಸಲ ನಾನೇ ತೊಗೊಂಡು ಬಂದುಬಿಟ್ಟಿದ್ದೀನಿ. ಆರೆಂಜ್ ಕಲರ್ ಸಾವಂತಿಗೆ ಹೂವು ಮತ್ತು ಚೆಂಡು ಹೂವು ಎಲ್ಲ ಹಾಕಿದ್ದಾರೆ. ಈ ಥರ ಒಂದು ಲೈನ್ ಬಿಟ್ಟು ಒಂದು ಲೈನು ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ತೊಗೊತೀನಿ. ನಾಳೆ ಬೆಳಗ್ಗೆ ಕಿತ್ಕೊಡ್ತೀನಿ ಅಂತ ಅಂದರು. ಸರಿ ಅಂದ್ಬಿಟ್ಟು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಾಳೆ ಬಂದರೆ ಫ್ರೆಶ್ ಆಗಿ ಸಿಗುತ್ತೆ. ಕಾರ್ ನಮ್ದಲ್ಲ, ಅದು ಅಳ್ಬಾರ್ದಮ್ಮ. ಅಲ್ಲಿ ಯಾರು ಕಾರ್ ಅಲ್ಲಿ ಬರ್ತಿರೋ ಕಾರಿಗೆ ಅವ್ರ ಅಪ್ಪ ಅಂದ್ಕೊಂಡು ಅಳ್ತಾನಲ್ಲ ಇವನು. ಏಯ್ ಇಲ್ಲಿ ನೋಡಿಲಿ, ಅದು ನಮ್ದಲ್ಲೇ ಐತೆ. ಯಾರ್ದೋ ಕಾರ್ ಬಂದಿದ್ದಕ್ಕೆ ನಮ್ಮ ಅಪ್ಪನೇ ಕಾರ್ ತೊಗೊಂಡು ಹೋಗ್ತಾ ಇದ್ದಾರೆ ನನ್ನ ಬಿಟ್ಬಿಟ್ಟು ಅಂತ ಹೇಳ್ಬಿಟ್ಟು ಬುಜ್ಜಿ ಅಳ್ತಾನೆ ಇದ್ದ. ಸೊ ಅವನ್ನ ಸಮಾಧಾನ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬ್ರೆಡ್ ಸ್ಪ್ರೆಡ್ ಎಲ್ಲ ಬೇರೆ ಕ್ಲೀನ್ ಮಾಡಬೇಕಾಗಿತ್ತು. ಬೇರೆ ತೆಗೆದು ಹಾಕ್ಬಿಟ್ಟು ಎಲ್ಲ ನೀಟಾಗಿ ಅರೇಂಜ್ ಮಾಡಿ. ಸೊ ಸಿಕ್ಕಾಪಟ್ಟೆ ತಲೆನೋವು ಸ್ಟಾರ್ಟ್ ಆಗಿತ್ತು. ಹಾಗಾಗಿ ಒಂದು ಟೀ ಮಾಡಿಕೊಂಡು ಸುಮ್ಮನೆ ಟಿ ವಿ ನೋಡ್ಕೊಂಡು ಕೂತಿದ್ವಿ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಸಿಕ್ಕಾಪಟ್ಟೆ ಕೆಲಸ, ಫುಲ್ ಡೇ ಬ್ಯುಸಿ ಆಗಿತ್ತು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಅಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಯೂಟ್ಯೂಬಲ್ಲಿ 10K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಫುಲ್ ಖುಷಿಯಾಗಿದೆ. ಇದೆಲ್ಲ ನಿಮ್ಮಿಂದನೇ ಸಾಧ್ಯ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.